ಡೆವಿಲಿಸ್ ವರ್ಕ್ಶಾಪ್ ಅಂತ ಕಾಯಿಲೆ ಕೂತ ಮನಸ್ಸು ದೇವುಗಳು ಅರಮನೆ ಅಂತ ಇಂಥ ಶಾಲೆಗಳು ಬಂದು ಬಿಡ್ತಾವೆ. ಇಲ್ಲ ಆಮೇಲೆ ಮುಸ್ಲಿಮರು ಹೆಚ್ಚಾದ್ರೆ ನಮ್ಮ ಉದ್ಯೋಗ ಕಡಿಮೆ ಆಗ್ತಾವೆ, ಹಿಂದೂಗಳು ಹೆಚ್ಚಾದ್ರೆ ಉದ್ಯೋಗ ಕಡಿಮೆ ಆಗ್ತಾವೆ, ಕೆಳಜಾತಿಯವರು ಕಲಿತ್ಗಳು ನಮ್ಮ ಉದ್ಯೋಗ ಕಡಿಮೆ ಆಗ್ತವೆ. ಇಂಥೆಲ್ಲ ವಿಚಾರ ಸಾಮಾನ್ಯವಾಗಿ ಬರ್ತಾ ಇರ್ತಾವೆ. ಯಾಕಂದರೆ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ತಕ್ಷಣ ಇದು ವಿಚಾರ ಬರ್ತವೆ. ಉದ್ಯೋಗ ಇದ್ರೆ ಪ್ರಶ್ನೆ ಬರೋದಿಲ್ಲ, ಎಲ್ಲರಿಗೂ ಉದ್ಯೋಗ ಅದಲ್ಲಪ್ಪ ಅಂತೇಳಿ ಆ ದೃಷ್ಟಿ ಇಟ್ಕೊಂಡು ನಮ್ಮ ವ್ಯವಸ್ಥೆಯನ್ನು ಬಿಲ್ಡಪ್ ಮಾಡಬೇಕಾಗಿದೆ. ಅದು ನಮ್ಮ ಮೋದಿಯವರಿಂದ ಸಾಧ್ಯವ, ನಮ್ಮ ಸಿದ್ದರಾಮಯ್ಯರಿಂದ ಸಾಧ್ಯವ, ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಸಾಧ್ಯವ ಅನ್ನೋದು ಮಾತ್ರ ಪ್ರಶ್ನೆ. ಇದಕ್ಕೆ ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಗೆ ಉದ್ಯೋಗ ಕೊಡ್ರಪ್ಪ, ನಾವು ಜಾಳತ ಹೋಗೋದಿಲ್ಲ, ನಮ್ಮ ಶಿಕ್ಷಣ ಕೊಡ್ರಪ್ಪ, ನಮ್ಮ ಆರೋಗ್ಯ ಕೊಡ್ರಪ್ಪ ಅನ್ನೋಂಥ ಮಾತನ್ನು ಇವತ್ತು ನಾವೆಲ್ಲರೂ ಪೋಸ್ಟ್ ಮಾಡಿ ಹೇಳಬೇಕಾಗಿದೆ. ಸುಳ್ಳು ಯಾವುದೋ ಒಂದಿಷ್ಟು ನಮ್ಗೆ ಗ್ಯಾರಂಟಿ ಕೊಡ್ತಾನೆ ಅಂತೇಳಿ ಮೋಸ ಮಾಡೋದು ಬೇಡ. ನಮ್ಗೆ ಮುಖ್ಯ ಬೇಕಾಗಿದ್ದು ಇವು ಗ್ಯಾರಂಟಿ ಆದರೆ ಮೋಸನ ದಂಧೆ, ಮೋಸದ ದಂಧೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು. ಇದಕ್ಕೆ ಪರಿಹಾರ ಒಂದು, ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ, ಮೆಡಿಸನ್ನ ಅಂದರೆ ಮೆಡಿಕಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಭಾಳ ಮಹತ್ವದ್ದು ಈ ರೈತರಿಗೆ ಮಾರುಕಟ್ಟೆ ಕೊಟ್ಟರೆ ನಮ್ಗೆ ಎಲ್ಲ ಜನರಿಗೂ ಉದ್ಯೋಗ ಸಿಗ್ಬೋದು ಅಂತ. ರೈತರಿಗೆ ಮಾರುಕಟ್ಟೆ ಹೇಳಿ ಚರ್ಚೆ ಮಾಡ್ತಾ ಇರ್ತೀನಿ ಅದನ್ನು. ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ಮೇಲ್ಮೇಲೆ ಹೇಳಿ ಒಂದು ಕಾಲಕ್ಕೆ ಹೇಳ್ತಿದ್ರು ಗೋಬೆಲ್ ಅಂತವರು. ಗೋಬೆಲ್ ಅಂದ್ರೆ ಯಾರು ಗೊತ್ತದ? ಹಿಟ್ಲರ್ನ ಶಿಷ್ಯ ಹೇಳ್ತಿದ್ದ, ಒಂದು ಸುಳ್ಳನ್ನು 100 ಸಲ ಹೇಳಿದರೆ ಅಸತ್ಯ ಆಗ್ತದಂತ. ಹಂಗೆ ನಾವು ಇವತ್ತು ಏನಾಗೈತಪ್ಪ ಅಂದ್ರೆ ಸತ್ಯವನ್ನು 100 ಸಲ ಹೇಳಬೇಕಾಗಿತ್ತು. ಅಂದಾಗ ನಮ್ಮ ತರನು, ನಮ್ಮ ಜನ, ನಮ್ಮ ನಾಯಕರು ಅಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನಾದರೂ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಬಾಗಲಕೋಟೆ ನಿಯಂತ್ರಣಕ್ಕೆ ಬಂದದ ಅನ್ನುವಂತಹ ನಮ್ಮ ಸಮರ್ಥ SP ಸಿದ್ಧಾರ್ಥ ಗೋಯಲ್ರ ಮಾತನ್ನು ನಾವೆಲ್ಲರೂ ನಂಬೂನು ಅಂತ ಹೇಳ್ತಾ, ಇನ್ನು ಇದಕ್ಕೆ ಪ್ರೋಕ್ ಆಗೋಕ್ಕಿಂತಲೂ ಶಾಂತ ಆಗುವಂಥ ವರದಿಗಳಾಗಲಿ ಅನ್ನೋಂಥ ಮತ್ತೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ 10 ಸತ್ಯಕ್ಕಾಗಿರಲಿ. ವಂದನೆಗಳು.